ನಮಸ್ಕಾರ, ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಒಬ್ರು ವಿಶೇಷ ವ್ಯಕ್ತಿ ಇದ್ದಾರೆ. ಅದ್ ಯಾರಂತ ಈಗಾಗಲೇ ನೀವೆಲ್ಲರೂ ಗೆಸ್ ಮಾಡಿರ್ಬೋದು. ಇಟ್ಸ್ ನನ್ ಅದರ್ ದಾನ್ ಬಿಗ್ ಬಾಸ್ ನಿಂದ ಹೊರಬಂದಂತಹ ಶಿಶಿರ್ ಶಾಸ್ತ್ರಿ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ, ಹಾಗೆ ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಕೇಳೋಣ. ಹಲೋ ಶಿಶಿರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ಹೇಗಿದ್ದೀರಿ? ತುಂಬಾ ಚೆನ್ನಾಗಿದ್ದೀನಿ. ಓಕೆ, ಬಿಗ್ ಬಾಸ್ ಹೇಗಿತ್ತು? ಬಿಗ್ ಬಾಸ್ ಅದ್ಭುತವಾದಂತಹ ರೋಲರ್ ಕೋಸ್ಟರ್ ಅಂತ ಹೇಳ್ಬೋದು. ಓಕೆ, ಇಷ್ಟು ದಿನವರೆಗೂ ಇದ್ದು ಅಂದ್ರೆ ಆಲ್ ಆಫ್ ಅ ಸಡನ್ ಹೊರಗೆ ಬರೋದಿದೆ ಅಲ್ಲ, ಒಂಥರ ಶಾಕಿಂಗ್. ಅದು ಆಕ್ಚುಲಿ ಆಡಿಯನ್ಸಿಗೂ ಅನ್ಸಿದೆ. ನಿಮಗೆ ಏನ್ ಅನ್ನಿಸ್ತು ಆ ಟೈಮಲ್ಲಿ? ಆಕ್ಚುಲಿ ನನಗೂ ಶಾಕಿಂಗ್ ಅದು. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ವಾರ ಹೊರಗಡೆ ಬರ್ತೀನಿ ಅಂತ. ಸೊ ತುಂಬಾ ಶಾಕಿಂಗ್ ಆದಂತಹ ಒಂದು ಎವಿಕ್ಷನ್ ಅಂತಾನೆ ಹೇಳ್ಬೋದು ನನಗೆ. ಓಕೆ, ಇಲ್ಲಿ ಮನೆಯಿಂದ ಹೊರಗೆ ಬಂದವರೆಲ್ಲ ನಮಗೆ ಹೇಳ್ತಾ ಇದ್ದಿದ್ದು ಶಿಶಿರ್ ಟಾಪ್ 5 ಇರ್ತಾರೆ ಅಂತ. ಒಂಥರ ಓಡೋ ಕುದುರೆ ತರ ಇದ್ರಿ ನೀವು, ಗೆಲ್ಲೋ ಕುದುರೆ ತರ ಇದ್ರಿ ಆಕ್ಚುಲಿ, ಓಡೋ ಕುದುರೆ ಅನ್ನೋದಕ್ಕಿಂತನೂ. ಬಟ್ ಹೆಂಗೆ ಆಲ್ ಆಫ್ ಅ ಸಡನ್ ಯಾಕೆ ಹಿಂಗಾಯ್ತು? ಮತ್ತೆ ನೀವು ಹೊರಗೆ ಬಂದಿರೋದ್ರಿಂದ ಮನೇಲಿರೋ ಬೇರೆಯವರಿಗೆಲ್ಲ ತುಂಬಾ ಖುಷಿ ಆಗ್ಬಿಟ್ಟಿದ್ಯಾ ಅದು ಅಂತ? ಅದ್ರ ಬಗ್ಗೆ ಗೊತ್ತಿಲ್ಲ, ಬಟ್ ಆಗಿರ್ಬಹುದೇನೋ, ಖುಷಿ ಆಗಿರ್ಬಹುದೇನೋ, ಬಟ್ ಗೊತ್ತಿಲ್ಲ. ಬಟ್ ಆಟ ಅಂತೂ ಒಂದಷ್ಟು ಜನಕ್ಕೆ ಈಸಿ ಆಯ್ತು ಅಂತ ಅನ್ಸುತ್ತೆ ಹೊರಗಡೆ ಬಂದ್ಮೇಲೆ. ಓಕೆ, ಎಲ್ಲಿ ಮಿಸ್ ಹೊಡಿತು ಶಿಶಿರ್ ಅವರಿಗೆ? ಐ ಥಿಂಕ್ ಒಂದು 2 ವಾರ ನಾನೊಂದು ಸ್ವಲ್ಪ ಲೋ ಆಗಿದ್ದೆಲ್ಲೋ ಮಿಸ್ ಆಯ್ತು ಅಂತ ಅನ್ಸುತ್ತೆ. ಆ ಲೋ ಆಗಿದ್ದಕ್ಕೆ ನಂದೇ ಆದಂತಹ ಒಂದಷ್ಟು ಕಾರಣಗಳಿತ್ತು. ಬಟ್ ಅದಾದ್ಮೇಲೆ ಬೌನ್ಸ್ ಬ್ಯಾಕ್ ಆದಂತ ವಾರ ಇದು. ನಾಮಿನೇಷನ್ಸ್ ಇಂದ ಹಿಡಿದು ಟಾಸ್ಕ್ ಇಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲೂ ಬೌನ್ಸ್ ಬ್ಯಾಕ್ ಆದಂತ ವಾರ. ಅದೇ ವಾರ ಎಲಿಮಿನೇಟ್ ಆಗ್ಬಿಡ್ತೀನಿ ಅನ್ನೋದು ಸ್ವಲ್ಪ ಬೇಜಾರಿತ್ತು.